ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಒರ್ವರನ್ನ ಕೇಳಲಾಯ್ತಂತೆ, ಬಡವರು ಅಂದ್ರೆ ಯಾರು ಅಂತ. ಬಡವ ಏನೂ ಇಲ್ಲ ಎನ್ನುವವನು ಬಡವನಲ್ಲ, ಸಾಕಷ್ಟಿದ್ದರೂ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು ಎನ್ನುವ ಪಾಪಿಯೇ ಬಡವ ಅಂತಾರೆ ಅವರು. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಜಿ. ಇವತ್ತು ಏನು ವಿಶೇಷ ಮಾಹಿತಿಯನ್ನ ನಮಗಾಗಿ ತಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಎಲ್ಲರೂ ಗುರುಸ್ಮರಣೆ ಅಂತ ಹೇಳ್ತೀವಿ. ಇವತ್ತಿನ ದಿವಸ ಆ ಗುರುವಾರ ಗುರುಸ್ಮರಣೆಯನ್ನು ಮಾಡ್ಕೊಳ್ಳೋ ಶುಭ ದಿನ ಬಂದ್ಬಿಡ್ತು. ಯಾತಕ್ಕೆ ಗುರುಸ್ಮರಣೆ ಅಂತ ಹೇಳ್ತೀವಿ ಅಂದರೆ, ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಗುರುವಿಂದ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ. ಆದರೆ ಆಚರಿಸ್ತಕ್ಕಂಥವ್ರು ಎಷ್ಟೋ ಜನ ಅಕಸ್ಮಾತ್ ನಮಗೆ ಗುರುಗಳ ಇಷ್ಟವಾಗಿದ್ದರೆ ಆ ಗುರುಗಳನ್ನು ಯಾವ ಕಾಲಕ್ಕೂ ಪ್ರೀತಿಸಿ ಪೂಜೆ ಮಾಡಿ ಪರಿವರ್ತನೆ ಮಾಡಿಕೊಂಡು ಆ ದೋಷಗಳನ್ನು ನಿವಾರಣೆ ಮಾಡ್ಕೊತಾ ಹೋಗಬೇಕು. ಅಕಸ್ಮಾತ್ ಗುರುಗಳು ಇಷ್ಟವಿಲ್ಲವೇ ನಿಂದನೆ ಮಾಡದೆ ಅವ್ರನ್ನ ಹಾಗೆ ಕೈ ಬಿಟ್ಬಿಡ್ಬೇಕೆ ಹೊರತು ಯಾವ ಕಾಲಕ್ಕೂ ನಿಂದನೆ ಮಹಾ ಅಪರಾಧ. ಅದಕ್ಕೋಸ್ಕರ ಈ ರೀತಿಯಾದ ಒಂದು ಗುರು ತತ್ವದಲ್ಲಿ ದತ್ತಾತ್ರೇಯ ಉಪಾಸನೆಯನ್ನು ಮಾಡಿಕೊಂಡು ಸಾಕ್ಷಾತ್ ನಮ್ಮಲ್ಲಿ ನೋಡ್ತಕ್ಕಂಥ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಗಾಣಗಾಪುರದಲ್ಲಿ ಪಾದುಕಾಶ್ರಮವನ್ನು ಮಾಡಿದರು. ಆ ಪಾದುಕಾಶ್ರಮ ಸಾಕ್ಷಾತ್ ದತ್ತ ಸ್ವರೂಪರಾಗಿರ್ತಕ್ಕಂಥವನ್ನ ಇವತ್ತು ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ. ದತ್ತಾತ್ರೇಯ ಹರೇ ಕೃಷ್ಣ ಅಂದರೆ ಕೃಷ್ಣನಿಗೆ ಸಮಾನವಾಗಿರ್ತಕ್ಕಂಥವ್ರು. ದೂರ್ವಾಸ ಮುನಿಗಳಾಗಿರ್ತಕ್ಕಂಥ ಏಕಸ್ವರೂಪ ಒಬ್ಬರು, ಎರಡನೇ ಭಾಗ ಇರತಕ್ಕಂಥ ವಸಿಷ್ಠ ಋಷಿಗಳು, ಮೂರನೇ ಭಾಗ ವೈಷ್ಣವ ಸ್ವರೂಪದಲ್ಲಿ ಸಾಕ್ಷಾತ್ ಮಹಾವಿಷ್ಣುವು. ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ತ್ರಿಮೂರ್ತಿಗಳು ಸೇರಿರ್ತಕ್ಕಂಥ ಅನುಸೂಯ ಮುಖಾಂತರ ಬಂದಿರತಕ್ಕಂಥ ದತ್ತಾತ್ರೇಯರ ಉಪಾಸನೆಯನ್ನು ಭಾಳ ಚೆನ್ನಾಗಿ ಮಾಡಬೇಕು. ಈ ದತ್ತಾತ್ರೇಯರನ್ನ ಹರೇ ಕೃಷ್ಣ ಅಂತ ಯಾಕೆ ಕರೆದ್ವಿ ಅಂದರೆ, ಜಗದ್ಗುರು ಅಂದರೆ ಸಾಕ್ಷಾತ್ ಎಲ್ಲರಿಗೂ ಗುರುವಾಗಿರ್ತ ಕೃಷ್ಣಂ ಒಂದೇ ಜಗದ್ಗುರು. ಆ ಕೃಷ್ಣ ಸಾಕ್ಷಾತ್ ನಾನೇ ಗುರು ಅಂತ ಹೇಳಿ ವಿಶ್ವಾತ್ಮನಾಗಿರ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ದರ್ಶನವನ್ನು ತೋರಿಸ್ತಾನೆ. ಅದಕ್ಕೆ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ. ಉನ್ಮತ್ತಾನಂದದಾಯಕ ಅಂದ್ರೇನು? ಜಗತ್ತಲ್ಲಿ ದಿಗಂಬರನಾಗಿದ್ದರೂ ಸಹ ಉನ್ನತ ಸ್ಥಾನವನ್ನು ಕೊಡ್ತಾನೆ, ಉನ್ನತ ಕಲ್ಪನೆಯೇ ಕೊಡ್ತಾನೆ, ಉನ್ನತ ಜೀವನವನ್ನು ಕೊಡ್ತಾನೆ, ಉನ್ನತ ಯಶಸ್ಸು ಕೀರ್ತಿ ಪದವಿಯನ್ನು ಕೊಡ್ತಾನೆ ಅಂತ. ಉನ್ಮತ್ತಾನಂದದಾಯಕ. ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ. ಪುಟ್ಟ ಮುನಿಗಳಾಗಿ ಸ್ವರೂಪದಲ್ಲಿ ಬಾಲ್ಯದಲ್ಲೇ ನೋಡಿದಾಗ 3 ತಲೆಗಳು. ಏನಪ್ಪ 3 ತಲೆಗಳಿದೆ, 6 ಕೈಗಳಿದೆಯಲ್ಲ, ಏನು ಹೀಗಿದೆಯಲ್ಲ ವಿಚಿತ್ರ ಪ್ರಾಣಿ, ಬಾಲಪಿಶಾಚ ಅಂದರೆ ಒಂದು ಪಿಶಾಚಿ ಇದ್ದಾಗಿದೆಯಲ್ಲ ಅಂತ ಭಾಳ ಜನಕ್ಕೆ ಒಂದು ಆಶ್ಚರ್ಯವಾಯಿತು. ಆದರೆ ಗೊತ್ತಾದ ನಂತರ ವಿಶೇಷವಾಗಿ ಎಲ್ಲ ಋಷಿಮುನಿಗಳು ತಪಸ್ಸನ್ನು ಮಾಡಿ ನೋಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರನ ಅಡಗಿಸಿ ಕೂಡ್ತಿರೋದೇ ಅನುಸೂಯಾದೇವಿ. ಈ ಅನುಸೂಯಾದೇವಿ, ಸತಿ ಅನುಸೂಯಾದೇವಿ ಸಾಕ್ಷಾತ್ ದೈವ ಸ್ವರೂಪವಾಗಿರ್ತಕ್ಕಂಥ ಪಾರ್ವತಿನೇ ಸ್ವತಃ. ಇವಳು ದತ್ತಾತ್ರೇಯನ ಪರಿಪೂರ್ಣವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೇಳ್ಕೊಂಡಿದ್ದಾಗ ಏನು ಕೇಳ್ಕೊಂಡ್ರು? ನಮಗೆ ನಿರ್ವಾಣ ಸ್ವರೂಪದಲ್ಲಿ ನೀನು ಪರಿಪೂರ್ಣವಾಗಿ ಹಾಲನ್ನು, ಎದೆ ಹಾಲನ್ನು ನಮಗೆ ಕುಡಿಸಿದಾಗ ನಾವುಗಳ ಆ ಭಿಕ್ಷೆಯನ್ನು ಸ್ವೀಕರಿಸ್ತೀವಿ ಅಂತಾರೆ. ಹೌದಾ, ಭಾಳ ಸಂತೋಷ ಅಂಥೇಳಿ ಅವಳ ತಪೋಯಜ್ಞದಿಂದ ಆ ಕಮಂಡಲಿರ್ತಕ್ಕಂಥ ನೀರನ್ನು ಪರಿಪೂರ್ಣವಾಗಿ ಪ್ರೋಕ್ಷಣೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರನ ಏನು ಮಾಡಿದ್ಲು? ಪುಟ್ಟ ಮಗು ಮಾಡಿಬಿಟ್ಲು. ಆ ಪುಟ್ಟ ಮಗು ಮುಖಾಂತರವಾಗಿ ಅವರನ್ನ ದತ್ತಾತ್ರೇಯರನ್ನ 3 ಜನ ಸ್ಮರಣೆಯನ್ನು ಮಾಡಿಕೊಂಡಿರ್ತಕ್ಕಂಥ ಈ ಒಂದು ದೈವ ಸಾನ್ನಿಧ್ಯವನ್ನು ಹೊಂದಿ ಆ 3 ಜನ ಮಕ್ಕಳು ದತ್ತಾತ್ರೇಯರದು. ಇವತ್ತಿನ ದಿವಸ ಹಸು, ನಾಯಿ ಎಲ್ಲರನ್ನ ಸ್ಮರಣೆ ಮಾಡಿಕೊಂಡಾಗ ಅವನ ಸ್ವರೂಪವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವತ್ತೂ ದತ್ತ ಸ್ವರೂಪರಾಗಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳು, ದತ್ತ ಸ್ವರೂಪರಾಗಿರ್ತಕ್ಕಂಥ ಸಾಕ್ಷಾತ್ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ದತ್ತ ಸ್ವರೂಪರಾಗಿರ್ತಕ್ಕಂಥ ಶಿರ್ಡಿ ಸಾಯಿಬಾಬಾ, ದತ್ತ ಸ್ವರೂಪರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ಹೀಗಿನೆಲ್ಲ ನೋಡಿದಾಗ ಎಲ್ಲರ ಜೊತೆಗೆ ಒಂದು ಕಾಮಧೇನು, ಒಂದು ನಾಯಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಶ್ವಾನ ಸ್ವರೂಪವಾಗಿರ್ತಕ್ಕಂಥ ನಾರಾಯಣ ಇದ್ದೇ ಇರ್ತಾನೆ, ಅವನ ನಾರಾಯಣ ಸ್ವರೂಪ. ಅದಕ್ಕೆ ನಾರಾಯಣ ನಾರಾಯಣ ಅನ್ಬೇಕು. ಹಸುವಿಗೆ ಗೋ ಸ್ವರೂಪವಾಗಿರ್ತಕ್ಕಂಥ ಕಾಮಕೋಟಿ, ಪುಣ್ಯ ಕಾಮಕೋಟಿ, ಇಂಥ ಒಂದು ಕಾಮಕೋಟಿಯ ಸ್ಮರಣೆಯನ್ನು ಮಾಡ್ಕೋಬೇಕು. ಅದಕ್ಕೆ ಈ ಕಾಮಕೋಟಿಯಾಗಿರ್ತಕ್ಕಂಥದ್ದು ಎಲ್ಲ 300 ಮುಕ್ಕೋಟಿ ದೇವತೆಗಳು ಒಂದೇ ಹಸುವಲ್ಲಿ ಕೂತೋರಿಂದ ಕಾಮಕೋಟಿ ಅಂತ ಕರಿತೀವಿ. ಕಾಮಗಳು ಅಂದರೆ ಅಪೇಕ್ಷೆಗಳು, ಮನುಷ್ಯನ ಈಶ್ಯಗಳನ್ನು ಪೂರೈಸ್ತಕ್ಕಂಥದ್ದೇ ಆ ಹಸುವ ಜೀವನ. ಅದರಲ್ಲಿ ಈ ಪುಣ್ಯಕೋಟಿ ಅಂತಕ್ಕಂಥ ಒಂದು ಹಸುವ ಜೀವನ ಕೂಡ ಹೀಗೇನೆ. ಜೀವನದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಪುಣ್ಯಕಥೆ ನಿಮಗೆ ಹೇಳಲೇಬೇಕು. ಆದ್ದರಿಂದ ಇಂಥ ಒಂದು ಜೀವನದಲ್ಲಿ ಇವತ್ತು ದತ್ತ ಸ್ಮರಣೆ ಮಾಡ್ಕೊಳ್ಳೋಣ. ಎಲ್ಲ ಗುರು ಹಿರಿಯರ ನಮಸ್ಕಾರ ಮಾಡ್ಕೊಳ್ಳೋಣ. ದತ್ತಾತ್ರೇಯರು ಸ್ವತಃ ಏನು ಅಂದರೆ ಅವರೇ ಕೂತ್ಕೊಂಡು ಉಪಾಸನೆಯನ್ನು ಮಾಡಿ ತಪಸ್ಸನ್ನು ಮಾಡಿ ಇಡೀ ಜಗತ್ತಿಗೆ ಭೂಮಂಡಲಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತೋರಿಸ್ಕೊಳ್ಳದೆ ಒಂದು ಮುನಿಯಾಗಿ ಕೂತ್ಕೊಂಡ್ರು, ತಪಸ್ಸನ್ನು ಮಾಡಿದ್ರು. ಆ ಮುನಿಯಾಗಿ ಕೂತಿರ್ತಕ್ಕಂಥ ವಿಚಾರದಲ್ಲಿ 4 ಕ್ಷೇತ್ರಗಳು. ಒಂದು ಗಾಣಗಾಪುರ,
ಇನ್ನೊಂದು ಹಸ್ತಿನಾಪುರ, ಇನ್ನೊಂದು ವಿದ್ಯುತ್ತಾಪುರ, ಇನ್ನೊಂದು ವಿರೋಧಪುರ ಅಂತ. ಈ ವಿರೋಧಪುರದಲ್ಲಿ ಸಾಕ್ಷಾತ್ ವಿದುರ ಅವನೇ ವೃಕ್ಷವನ್ನು ಹಾಕಿ, ಏನು ನೀವು ನೋಡ್ತೀರಾ ಘಾಟಿ ಸುಬ್ರಹ್ಮಣ್ಯದಲ್ಲಿ ಆ ಒಂದು ವೃಕ್ಷವನ್ನು ಹಾಕಿದ್ದಾನೆ, ಅದೇ ಸಮಯದಲ್ಲಿ ವಿದುರಾಕ್ಷತ ಅಂತ ಹೇಳ್ತಕ್ಕಂಥ ಇಲ್ಲಿ ಅದೇ ವಿರೋಧಪುರ ಅಂತಕ್ಕಂಥದ್ದು. ಎಲ್ಲರೂ ವಿರೋಧ ಮಾಡಿದ್ರು ಸಹ ಆ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಆಚರಣೆ ತಂದು ಆ ಕ್ಷೇತ್ರದಲ್ಲಿ ಕೂಡಿಸಿರೋದೇ ವಿರೋಧಪುರ. ಅಲ್ಲಿ ವಿದುರ ಸ್ವತಃ ವಾಸವಾಗಿದ್ದ. ಎಲ್ಲಿಂದ ಬಂದ, ಹೇಗೆ ಬಂದ, ಪಾಂಡವರು ಕೂಡ ಇಲ್ಲಿ ಪೂಜೆ ಮಾಡಿದ್ರು. ಇದನ್ನೆಲ್ಲ ತಿಳ್ಕೊಳ್ಳೋಕೆ ಆಸಕ್ತಿ ಆಗಿದೆಯಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಇವತ್ತಿನ ಗುರು ದತ್ತಾತ್ರೇಯ ಸ್ಮರಣೆನ ನೀವು ಮಾಡ್ತಾ ಇರಿ. ಇಗೋ ಬಂದೆ.